ರಾಜಿ ಮಾಡಿದ ಕಾರಣಕ್ಕೋಸ್ಕರ ಈ ನಹೀಮ್ ಅನ್ನುವಂಥವ್ರು ಆ ಹುಡುಗಿಯನ್ನ ಮತ್ತೆ ಬ್ಲಾಕ್ ಮೇಲ್ ಮಾಡ್ತಾನೆ. ಆ ಬ್ಲಾಕ್ ಮೇಲ್ ಮಾಡಿದ ಪರಿಣಾಮ ಆ ಹುಡುಗಿ ನನ್ನ ಎಲ್ಲಿ ಮರ್ಯಾದೆ ಹೋಗುತ್ತೆ ಅಂತೇಳಿ ಆತ್ಮಹತ್ಯೆ ಮಾಡ್ತಾರೆ. ದಲಿತ ಹುಡುಗಿ ಹತ್ಯೆ ಆಗಿದೆ, ಸಾವಾಗಿದೆ, ಅದಕ್ಕೋಸ್ಕರ ಹೋರಾಟ ಮಾಡಲೇಬೇಕು, ನ್ಯಾಯ ಕೊಡಿಸ್ಬೇಕಂತ ಮಾಡಿದ್ರೆ ಪೊಲೀಸರು ಒಂದು ಕಡೆ ಆ CPI ಸಸ್ಪೆಂಡ್ ಆದ ಅನ್ನುವಂಥದ್ದು ಒಂದು ರಿವೆನ್ಸ್ ತಗೊಳ್ಳಿಕ್ಕೆ ನನ್ನ ಮೇಲೆ ಪ್ರಚೋದನಕಾರ ಭಾಷಣ ಅಂತ ಹೇಳಿ ನನ್ನ ಮೇಲೆ ಒಂದು ಕೇಸ್ ದಾಖಲು ಮಾಡಿದ್ದಾರೆ. ಧಾರವಾಡ ಜಿಲ್ಲೆಯ ಗರಗ್ ಗ್ರಾಮದಲ್ಲಿ ಪೂರ್ಣಿಮಾ ವಡ್ಡರ್ ಒಂದು ದಲಿತ ಹಿಂದೂ ಮಹಿಳೆಯ ಆತ್ಮಹತ್ಯೆ ಆಗುತ್ತೆ. ಆ ಆತ್ಮಹತ್ಯೆ ಅಂತ ಹೇಳಿ ಗರಗ ಠಾಣೆಯಲ್ಲಿ ಒಂದು ದಾಖಲಾಗುತ್ತೆ. ಆದ್ರೆ ಸ್ವಲ್ಪ ದಿನಗಳ ನಂತರ ಹುಡುಗಿ ತಂದೆ ತಾಯಿ ಹೋಗಿ ಗರಗ್ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಏನಂದ್ರೆ ನಮ್ಮ ಹುಡುಗಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ನಹೀಮ್ ಮತ್ತು ಶಾಹಿಲ್ ಅನ್ನೋಂಥವ್ರು ಇಬ್ಬರು ಜನ ಹುಡುಗರು ನಮ್ಮ ಹುಡುಗಿಗೆ ಅವಳ ಪ್ರೈವೇಟ್ ಫೋಟೋಗಳನ್ನ ವಿಡಿಯೋಗಳು ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾರೆ, ಅದಕ್ಕೋಸ್ಕರ ನಮ್ಮ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಒಂದು ಕಂಪ್ಲೇಂಟ್ ದಾಖಲಾಗುತ್ತೆ. ಇದು ಒಂದು ಲವ್ ಜಿಹಾದ್ ಪ್ರಕರಣ ಇದೆ ಅಂತೇಳಿ ಹೇಳ್ತಾರೆ. ಈ ವಿಷಯ ಗೊತ್ತಾದ ತಕ್ಷಣವೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಆರೋಪಿಗಳನ್ನ ಅರೆಸ್ಟ್ ಮಾಡೋದಿಲ್ಲ. ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನುವಂಥದ್ದು ನಮಗೆ ಪ್ರಶ್ನೆ ಬರುತ್ತೆ. ಅವಾಗ ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳದ ನಾವು ಹೋಗಿ ಅಲ್ಲಿ ದಲಿತ ಪರ ಸಂಘಟನೆಗಳು ನಾವು ಒಂದು ಹೋರಾಟ ಮಾಡ್ತೀವಿ ಅಂತಂದಾಗ ಇಮ್ಮಿಡಿಯೇಟ್ ಗರಗ ಠಾಣೆಯ ಅಧಿಕಾರಿಗಳು ಅವರು ಇಬ್ಬರನ್ನ ಅರೆಸ್ಟ್ ಮಾಡ್ತಾರೆ. 12 ದಿವಸಗಳ ನಂತರ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ನಂತರ ಅವಾಗ ನಮಗೆ ಒಂದು ಒತ್ತಾಯ ಮಾಡ್ತಾರೆ, ನೀವು ಯಾವುದೇ ಕಾರಣಕ್ಕೂ ಹೋರಾಟ ಮಾಡಬೇಡ್ರಿ, ನಾವು ಅರೆಸ್ಟ್ ಮಾಡಿದ್ದೀವಿ ಅಂತೇಳಿ. ಆದರೆ ನಿಮಗೆ ಗೊತ್ತಿರಲಿ, ಅದು ಆ ಸಂದರ್ಭದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು, ಗರಗ ಠಾಣೆ ಅಧಿಕಾರಿಗಳು ಕರ್ತವ್ಯ ಲೋಪವನ್ನ ಮಾಡಿದ್ದಾರೆ. ಯಾಕಂದ್ರೆ 7-8 ತಿಂಗಳ ಮುಂಚೆ ಈ ಮುಸ್ಲಿಂ ಹುಡುಗ ಆ ಹಿಂದೂ ಹುಡುಗಿಯ ಮನೆಯಲ್ಲಿ ಸಿಕ್ಕಾಕೊಂಡಿರ್ತಾನೆ. ಸಿಕ್ಕಾಕೊಂಡ ತಕ್ಷಣವೇ ಆ ಹುಡುಗಿಯ ತಂದೆ ತಾಯಿ, ಆ ಹಿರಿಯರೆಲ್ಲ ಸೇರ್ಕೊಂಡು ಗರಗ ಠಾಣೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಗರಗ ಠಾಣೆ ಇಬ್ರು PSIಗಳು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಕೇಸನ್ನ ರಾಜಿ ಸಂಧಾನ ಮಾಡ್ತಾರೆ. 1 ಲಕ್ಷ ರೂಪಾಯಿಗೆ ರಾಜಿ ಸಂಧಾನ ಮಾಡಿ ಇವರನ್ನ ಕಳಿಸ್ಕೊಡ್ತಾರೆ. ಪೋಕ್ಸೋ ಕೇಸ್ ಅದು ಇಮ್ಮಿಡಿಯೇಟ್ ಕೇಸ್ ಮಾಡಿ ಅರೆಸ್ಟ್ ಮಾಡಿ ಒಳಗೆ ಹಾಕುವುದ್ರ ಬದಲಿ ಇವರು ಅದನ್ನ ರಾಜಿ ಮಾಡಿ ಕಳಿಸ್ತಾರೆ. ಆ ರಾಜಿ ಮಾಡಿದ ಕಾರಣಕ್ಕೋಸ್ಕರ ಈ ನಹೀಮ್ ಅನ್ನುವಂಥವನು ಆ ಹುಡುಗಿಯನ್ನ ಮತ್ತೆ ಬ್ಲಾಕ್ ಮೇಲ್ ಮಾಡ್ತಾನೆ. ಆ ಬ್ಲಾಕ್ ಮೇಲ್ ಮಾಡಿದ ಪರಿಣಾಮ ಆ ಹುಡುಗಿ ನನ್ನ ಎಲ್ಲಿ ಮರ್ಯಾದೆ ಹೋಗುತ್ತೆ ಅಂತೇಳಿ ಆತ್ಮಹತ್ಯೆ ಮಾಡ್ಕೊತಾರೆ. ಇವಾಗ CPI ಸಸ್ಪೆಂಡ್ ಮಾಡಿದ್ದಾರೆ. ಗರಗ್ CPI ನಾವು ಹೋರಾಟ ಮಾಡಿದ್ದರ ಪರಿಣಾಮ CPI ಸಸ್ಪೆಂಡ್ ಆಗಿದ್ದಾರೆ. ಆದರೆ ಇಲ್ಲಿ ನಮಗೆ ಇಮ್ಮಿಡಿಯೇಟ್ ಸಸ್ಪೆಂಡ್ ಆಗಬೇಕಾದವರು ಯಾರು? ಯಾವಾಗ ಅವರು ರಾಜ್ಯ ಸಂಧಾನ ಮಾಡಿದ್ರು ಆ ಇಬ್ಬರು PSIಗಳು ಸಸ್ಪೆಂಡ್ ಆಗಬೇಕು ಅಂತ ಹೇಳಿ ನಾನು ಬಜರಂಗ ದಳದಿಂದ ಆಗ್ರಹ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ನೀವೇನಾದರೂ ಅವರನ್ನ ಇಬ್ಬರು PSIಗಳನ್ನ ಸಸ್ಪೆಂಡ್ ಮಾಡದೇ ಇದ್ರೆ ಮತ್ತೆ ಬಜರಂಗ ದಳದಿಂದ ನಾವು ಉಗ್ರವಾದಂತ ಹೋರಾಟ ಮಾಡಬೇಕಾಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ನನ್ನ ಮೇಲೆ ಒತ್ತಡ ಇತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರದ್ದು, ಯಾವುದೇ ಕಾರಣಕ್ಕೂ ಹೋರಾಟ ಮಾಡಬೇಡ್ರಿ ಅಂತೇಳಿ. ನಾವು ನ್ಯಾಯಕ್ಕೋಸ್ಕರ, ಒಂದು ದಲಿತ ಹುಡುಗಿ ಹತ್ಯೆ ಆಗಿದೆ, ಸಾವಾಗಿದೆ, ಅದಕ್ಕೋಸ್ಕರ ಹೋರಾಟ ಮಾಡಲೇಬೇಕು, ನ್ಯಾಯ ಕೊಡಿಸ್ಬೇಕಂತ ಮಾಡಿದ್ರೆ ಪೊಲೀಸರು ಒಂದು ಕಡೆ ಆ CPI ಸಸ್ಪೆಂಡ್ ಆದ ಅನ್ನುವಂಥದ್ದು ಒಂದು ರಿವೆನ್ಸ್ ತಗೊಳ್ಳಿಕ್ಕೆ ನನ್ನ ಮೇಲೆ ಪ್ರಚೋದನಕಾರ ಭಾಷಣ ಅಂತ ಹೇಳಿ ನನ್ನ ಮೇಲೆ ಒಂದು ಕೇಸ್ ದಾಖಲು ಮಾಡಿದ್ದಾರೆ. ಒಬ್ಬ ಕಾಂಗ್ರೆಸ್ ಮುಖಂಡ ಕಾಳೆ ಅಂತೇಳಿ, ಪರಮೇಶ್ ಕಾಳೆ ಅಂತೇಳಿ ಅವನನ್ನು ಕರೆಸ್ಕೊಂಡು ಅವನ ಕಡೆಯಿಂದ ನನ್ನ ಮೇಲೆ ಕಂಪ್ಲೇಂಟ್ ದಾಖಲೆ ಮಾಡಿದ್ದಾರೆ. ಆದರೆ ಪರಮೇಶ್ ಕಾಳೆ ಇವತ್ತಿಗೂ ಕೂಡ ಒಬ್ಬ ದಲಿತ ನಾಯಕ ಹಿಂದೂ ಹುಡುಗಿ ಮನೆಗೆ ಹೋಗಿ ಸಾಂತ್ವನ ಹೇಳುವಂಥದ್ದು, ಮನೆಗೆ ಭೇಟಿ ಕೊಡುವಂಥ ಕೆಲಸವನ್ನ ಮಾಡಿಲ್ಲ. ಆದರೆ ಕಂಪ್ಲೇಂಟ್ ಕೊಡಲಿಕ್ಕೆ ಅಲ್ಲಿ ಬಂದು ಅವನು ಗರಗ್ ಸ್ಟೇಷನ್ ಕುತ್ಕೊಂತಾನೆ. ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ಇಡೀ ಪೊಲೀಸ್ SP ಅವರಿಗೆ, ವರಿಷ್ಠಾಧಿಕಾರಿಗಳಿಗೆ ಆಗ್ರಹ ಮಾಡ್ತಾ ಇದ್ದೀನಿ, ಇಮಿಡಿಯೇಟ್ ಯಾರು ಅವತ್ತು ರಾಜಿ ಸಂಧಾನ ಮಾಡಿದ್ರೋ ಆ ರಾಜಿ ಸಂಧಾನ ಮಾಡಿದಂಥ ಇಬ್ಬರು PSIಗಳನ್ನು ನೀವು ಸಸ್ಪೆಂಡ್ ಮಾಡಬೇಕು. ನೀವು ಸಸ್ಪೆಂಡ್ ಮಾಡದೇ ಇದ್ರೆ ಮುಂದೆ ಬರುವಂಥ ದಿನದಲ್ಲಿ ಉಗ್ರವಾದಂಥ ಪ್ರತಿಭಟನೆಗಳನ್ನು ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದೀನಿ. ಶಿವಾನಂದ ಸತ್ತಿಗಿರಿ, ಬಜರಂಗ ದಳದ ರಾಜ್ಯ ಸಹ ಸಂಚಾಲಕ.